ಆದರೆ ಕಮಸಂದ್ರ ಆನೇಕಲ್ ತಾಲೂಕು ಕಸಬಾ ಬೆಂಗಳೂರು ನಗರ ಜಿಲ್ಲೆ. ಇಲ್ಲಿ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಪುರಾತನ 700 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನವನ್ನು ಬಹಳ ಹಿಂದೆ ಕುಂಭಾಭಿಷೇಕ ನಡೆಯಿತು 40 ವರ್ಷಗಳ ಹಿಂದ್ಗಡೆ. ಈಗಿನ ಬಂದಿರತಕ್ಕಂಥ ನಮ್ಮ ಶಾಸ್ತ್ರಿಗಳು ಈ ದೇವಸ್ಥಾನ ಬಹಳ ಚೆನ್ನಾಗಿ ಮುಂದುವರಿಸ್ಕೊಂಡು ಬಂದು ಈ ದೇವಸ್ಥಾನನ ಕುಂಭಾಭಿಷೇಕನ ಪ್ರತಿಷ್ಠಾಪನೆಯನ್ನು ಪ್ರಾರಂಭ ಮಾಡಿ ಈ ಪ್ರತಿಷ್ಠಾಪನೆಗೆ ಈ ಸೇರಿರ್ತಕ್ಕಂಥ ಎಲ್ಲ ಜನಗಳು ಹೆಚ್ಚಿನ ಜನ ಸೇರಿ ನಮ್ಮ ತಾಲೂಕಿನ ಹೆಚ್ಚಿನ ಜನ ಸೇರಿದ್ದಾರೆ. ಈ ಪ್ರತಿಷ್ಠಾಪನೆಗೆ ಎಲ್ಲರೂ ಭಾಗವಹಿಸಿ ದೇವರ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಹಾಗೂ ಈ ಒಂದು ಕುಂಭಾಭಿಷೇಕನ ಮಾಡಿರ್ತಕ್ಕಂಥ ಭಾಗವಹಿಸಿರ್ತಕ್ಕಂಥ ಎಲ್ಲ ಜನರಿಗೂ ನಮ್ಮ ಅಭಿನಂದನೆಗಳು ಸಲ್ಲಿಸ್ತೀವಿ. ಹಾಗೂ ಈ ದೇವಸ್ಥಾನಕ್ಕೆ ಆಶೀರ್ವಾದ ಪಡ್ಕೊಂಡಿರ್ತಕ್ಕಂಥ ಎಲ್ಲ ಜನಗಳು ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತಾ ಏನು ಈ ದಿನ ನಮ್ಮ ಆನೇಕಲ್ ತಾಲೂಕಿನ ಕಮಸಂದ್ರ ಗ್ರಾಮಕ್ಕೆ ಆಗಮಿಸಿರುವಂಥ ನಾಗಸಾಧುಗಳಿಗೆ ಸ್ವಾಗತ ಬಯಸುತ್ತಾ, ಹಾಗೂ ನಮ್ಮ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಇದ್ದು ಈ ನಮ್ಮ ತಾಲೂಕಿನ ನಮ್ಮ ಸಮಸ್ತ ಜನಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಸಲ ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ, ಎಲ್ಲರೂ ಒಳ್ಳೆಯದಾಗಲಿ ಅಂತ ಈ ಗ್ರಾಮದ ಎಲ್ಲ ಜನಾಂಗಕ್ಕೆ ವಂದನೆಗಳು. ಈ ದೇವರು ಈಶ್ವರನಿಗೆ ತುಂಬ ಜನ ಬಂದು ಭಕ್ತಿಯಿಂದ ಪೂಜೆ ಮಾಡಿ ಒಂದು ಪ್ರತಿಷ್ಠಾಪನೆಗೆಲ್ಲ ಅನುಕೂಲ ಮಾಡಿ ಊರಿನವರೆಗೂ ಅಕ್ಕಪಕ್ಕ ಗ್ರಾಮದವರೆಗೂ ಎಲ್ಲ ವಂದನೆಗಳು. ಸುಮಾರು 40 ವರ್ಷಗಳ ನಂತರ ಈ ಒಂದು ದೇವಾಲಯದ ಪುನಃ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮಕಲಶಾಭಿಷೇಕ ನಡೀತಾ ಇದೆ. ವಿಶೇಷವಾಗಿ ಭಗವಂತನಲ್ಲಿ ತುಂಬ ಸಾನ್ನಿಧ್ಯ ಇರ್ತಕ್ಕಂಥದ್ದು ಇಲ್ಲಿ ಗೋಚರಿಸುತ್ತೆ. ಯಾಕೆಂತಂದರೆ ಯಾವುದೇ ಭಕ್ತಾದಿಗಳು ಒಮ್ಮೆ ಬಂದರೆ ಅವರ ಒಂದು ಮನಸ್ಸಂಕಲ್ಪಗಳು ಅತಿ ಶೀಘ್ರದಲ್ಲಿ ಈಡೇರಿಸಿ
ಆ ಸ್ವಾಮಿ ಪುನಃ ಪುನಃ ಅವರನ್ನು ಬರುವಂತೆ ಕರೆಸಿಕೊಂಡು ಇಷ್ಟು ದೊಡ್ಡ ಒಂದು ಸಮಾರಂಭವನ್ನು ಇಷ್ಟು ದೊಡ್ಡ ರೀತಿಯಲ್ಲಿ ಅವನು ಆ ಬ್ರಹ್ಮ ಕಲಶಾಭಿಷೇಕವನ್ನು ಪುನಃ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಅವನೇ ನಡೆಸ್ಕೊಂಡಿದ್ದಾನೆ ಅಂತ ಹೇಳ್ಬೋದು. ಯಾಕೆಂತಂದರೆ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿ ನಮ್ಮವರು ಅಂತ ಹೇಳಿ ಸಹಕಾರ ಕೊಡ್ತಾ ಇದ್ದಾರೆ, ಊರಿನವರಾಗಿ ಹಿಡಿದು. ಯಾಕೆಂತಂದರೆ ಒಂದು ಇಷ್ಟು ದೊಡ್ಡ ಒಂದು ಉತ್ಸವವನ್ನು, ಒಂದು ಆಚರಣೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಒಂದು ಕೈಯಿಂದ ಸಾಧ್ಯ ಇಲ್ಲ, ಹಲವಾರು ಕೈಗಳು ಬೇಕು. ಆ ಹಲವಾರು ಕೈಗಳು ಇಲ್ಲಿ ಸೇರಿ ಈ ಒಂದು ಭಗವತ್ ಸೇವೆಯನ್ನು ಆಚರಿಸಿದ್ದೇವೆ. ವಿಶೇಷವಾಗಿ ನಾಗಾಸಾಧುಗಳು ಆ ಹಿಮಾಲಯದಿಂದ ಬಂದು ಈ ಒಂದು ಬ್ರಹ್ಮ ಕಲಶಾಭಿಷೇಕವನ್ನು ನಡೆಸಿಕೊಟ್ಟಿದ್ದಾರೆ. ಇನ್ನು ಯಥೇಚ್ಛವಾಗಿ ಆ ಒಂದು ಸ್ವಾಮಿಗೆ ಶಕ್ತಿಯು ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಭಕ್ತ ವೃಂದದವರಿಗೂ ಕೂಡ ಇನ್ನು ಯಥೇಚ್ಛವಾಗಿರ್ತಕ್ಕಂಥ ಅನುಗ್ರಹ ಆಶೀರ್ವಾದವನ್ನು ಆ ಭಗವಂತ ಅನುಗ್ರಹಿಸ್ತಾನೆ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು